ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಸಂತೆ. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿ ಹಾಗೆ ರುಚಿಕರವಾಗಿರುವಂಥ ಮೆಂತ್ಯ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು ಈ ದೋಸೆ ತುಂಬಾ ಸಾಫ್ಟ್ ಹಾಗೆ ಸ್ಪಾಂಜಿಯಾಗಿರುತ್ತೆ. ಹಾಗೆಯೇ ನೋಡೋಕ್ಕೆ ಜೇನುಗೂಡಿನ ಥರ ಕಾಣಿಸುತ್ತೆ. ರುಚಿನೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಖಂಡಿತವಾಗ್ಲೂ ಈ ದೋಸೆನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 2 ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವಿಲ್ಲಿ ದೋಸೆ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಹತ್ತತ್ರ ಇದು ಒಂದು ಅರ್ಧ kg ಅಷ್ಟು ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಮೆಂತ್ಯ ಮತ್ತು ಅದರ ಜೊತೆಗೆ ಒಂದು 2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ನಾನಿಲ್ಲಿ ಸಪ್ರೇಟಾಗಿ ಒಟ್ಟಿಗೆ ನೆನೆ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಅಕ್ಕಿ ಮತ್ತು ಬೇಳೆಗಳನ್ನೆಲ್ಲ 1 ರಿಂದ 2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಒಂದು 6 ರಿಂದ 7 ಗಂಟೆಗಳ ಕಾಲ ಇದನ್ನು ನೆನೆ ಇಡಬೇಕಾಗತ್ತೆ. ಹಾಗೆಯೇ ಒಂದು ಇಡೀ ತೆಂಗಿನಕಾಯಿಯಲ್ಲಿ ಒಂದು 3/4 ಹೋಳಷ್ಟು ತೆಂಗಿನಕಾಯಿ ತುರಿಯನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು 1 ಕಪ್ನಷ್ಟು ಬೆಲ್ಲ, ಅಂದರೆ 1 ಬಟ್ಲು ಹತ್ತತ್ರ ಒಂದು 200 ಗ್ರಾಮ್ ಆಗೋಷ್ಟು ಬೆಲ್ಲ, ಅದ್ರ ಜೊತೆಗೆ 1 ಮುಷ್ಟಿ ಅವಲಕ್ಕಿ, ತಿಳು ಅವಲಕ್ಕಿಯನ್ನು ನಾನು ಇದ್ರ ಜೊತೆಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವಿಲ್ಲಿ ಇಟ್ಕೊಂಡಿರೋಂಥ ಪೇಪರ್ ಅವಲಕ್ಕಿ, ಏನು ತಿಳಿವಾದ ಅವಲಕ್ಕಿಗೆ ಸ್ವಲ್ಪ ನೀರು ಹಾಕಿ ತೊಳೆದಿಟ್ಕೊಳ್ಳೋಣ. ನೀವು ಇದನ್ನು ರುಬ್ಬೋಕ್ಕಿಂತ ಮುಂಚೆ ಒಂದು 5 ನಿಮಿಷದ ಮುಂಚೆ ಮಾಡಿಕೊಂಡ್ರೂ ಸಾಕು. ಇವಾಗ ನಾವು ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋಂಥ ಮೆಂತ್ಯ, ಉದ್ದಿನಬೇಳೆ ಹಾಗೆಯೇ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು 1 ರೌಂಡ್ ಇದನ್ನು ರುಬ್ಕೊಳ್ಳೋಣ. ಸೊ ಇದೊಂದು ಸ್ವಲ್ಪ ನುಣ್ಣಗಾದ್ಮೇಲೆ ಇದ್ರ ಜೊತೆಗೆ ನಾವು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಯವಾಗಿ ರುಬ್ಕೊಳ್ಬೇಕು. ಹಾಗೆ ಈ ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಆಮೇಲೆ ಅದೇ ಜಾರ್ಗೆ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕಿಬಿಟ್ಟು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ. ಅಕ್ಕಿನ ನಾನಿಲ್ಲಿ 2 ಸರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ಉಳಿದಿರೋ ಅಂಥ ಅಕ್ಕಿಗೆ ನಾವೇನು ಇಟ್ಕೊಂಡಿರ್ತೀವಲ್ಲ, ಈ 1 ಕಪ್ ಬೆಲ್ಲನ ನಾವು ಇದಕ್ಕೆ ಸೇರಿಸ್ಬಿಟ್ಟು ಇದನ್ನು ನಯವಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ಬೆಲ್ಲ ಹಾಕಿರೋದ್ರಿಂದ ಇದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆಯೇ ನಾವು ಲಾಸ್ಟಲ್ಲಿ ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿನ ಕೂಡ ಸೇರಿಸಿ ಇದನ್ನು 1 ರೌಂಡ್ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಸೊ ಈ ರುಬ್ಕೊಂಡಿರೋ ಹಿಟ್ಟನ್ನೆಲ್ಲ ನಾವೇನು ಇಟ್ಕೊಂಡಿರ್ತೀವಲ್ಲ ಆ ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟೇಷನ್ಗೆ ಮುಚ್ಚಿಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತರಲ್ಲಿ ಫರ್ಮೆಂಟ್ ಆಗಿದೆ. ಸೊ ಹಿಟ್ಟೆಲ್ಲ ಸ್ವಲ್ಪ ಮೇಲಕ್ಕೆ ಬಂದಿದೆ, ಚೆನ್ನಾಗಿ ಹುದುಗ್ ಬಂದಿದೆ. ಸೊ ಇದನ್ನು ನಾವೀಗ 1 ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟು ಈ ಥರ ಹುದುಗ್ ಬಂದಿದೆ. ಸೊ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ ಇಷ್ಟಪಡೋರು ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಹಾಕಿರೋ ಅಳತೆ ನಾರ್ಮಲ್ ಸ್ವೀಟ್ ಆಗಿರುತ್ತೆ. ಸೊ ಸ್ವಲ್ಪ ಸ್ವೀಟ್ ಇಷ್ಟಪಡೋರಿಗೆ ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೆಂತ್ಯ ದೋಸೆ ಸ್ವಲ್ಪ ಸ್ವೀಟಾಗಿ ಬಿಸಿ ಬಿಸಿಯಾಗಿ ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವೀಟ್ ಇಷ್ಟಪಡದೇ ಇರೋರು ಬೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ದೋಸೆ ಹಾಕೋಕ್ಕಿಂತ ಮುಂಚೆ ನಾನಿಲ್ಲಿ ಕಾವಲಿನ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತಿಕ್ಬಿಟ್ಟು ನಾನು ಇದನ್ನು ಹಂಚನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಸ್ಪೂನ್ ಆಗೋಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದನ್ನು ಹಂಚ ಮೇಲೆ ಹಾಕಿಬಿಟ್ಟು ಲೈಟಾಗಿ ಸ್ಪ್ರೆಡ್ ಮಾಡಿದರೆ ಸಾಕು. 1 ಸುತ್ತು ಸ್ಪ್ರೆಡ್ ಮಾಡಿದರೆ ಸಾಕು. ತುಂಬಾ ಇದನ್ನು ತಿಕ್ಕಿ ತೆಳ್ಳಗೆ ಮಾಡೋದ್ರಿಂದ ಚೆನ್ನಾಗಿರಲ್ಲ. ಈ ಥರ ಒಂದೇ ಸುತ್ತು ಸ್ಪ್ರೆಡ್ ಮಾಡಿದರೆ ದೋಸೆ ತುಂಬಾ ಸ್ಪಾಂಜಿಯಾಗಿ ಒಳ್ಳೆ ಜೇನುಗೂಡು ಥರ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಹೋಲ್ಸ್ ಎಲ್ಲ ಈ ಥರ ಬಿಟ್ಕೊಂಡಿದೆ. ಸೊ ಇದನ್ನು ನಾವೀಗ ತಿರ್ಗಿಸಿ ಹಾಕ್ತಾಯಿದ್ದೀವಿ. ತಿರ್ಗಿಸಿ ಹಾಕಿದ ಮೇಲೆ ನೀವು ನೋಡ್ತಾ ಇರ್ಬೋದು, ಇದ್ರ ಕಲರು ಒಳ್ಳೆ ಜೇನಿನ ಕಲರ್ ಥರ ತುಂಬಾ ಕೆಂಪಿಗೆ ತುಂಬ ಚೆನ್ನಾಗಿ ಬಂದಿದೆ, ಗೋಲ್ಡನ್ ಕಲರಲ್ಲಿ. ಸೊ ಇದನ್ನು 2 ಕಡೆಯೂ ನಾವು ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು 1 ಸ್ಪೂನ್ ತುಪ್ಪನ ಇದ್ರ ಮೇಲ್ಗಡೆ ಸವರ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಸೊ ಹಾಗೆಯೇ ಇನ್ನೊಂದು ದೋಸೆ ಕೂಡ ಇಲ್ಲಿ ಹಾಕಿದ್ದೀನಿ. ಈ ದೋಸೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇನ್ನು ಈ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಸೊ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ. ಸೊ ಕಾಯಿ ಚಟ್ನಿ ಜೊತೆ ಹಾಗೆ ತುಪ್ಪದ ಜೊತೆ ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ.
ಇಷ್ಟಪಡೋರು ತುಪ್ಪದ ಜೊತೆನೂ ತಿನ್ಬೋದು, ಕಾಯಿ ಚಟ್ನಿ ಜೊತೆನೂ ತಿನ್ಬೋದು. ಸೊ ಇದು ನೋಡೋಕ್ಕೆ ಹೇಗೆ ಚೆನ್ನಾಗಿದೆಯೋ ರುಚಿಯೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ತುಂಬ ಆರೋಗ್ಯಕರವಾಗಿರುವಂಥ ದೋಸೆ ಅಂತಲೇ ಹೇಳ್ಬೋದು. ಇದು ಮೆಂತ್ಯ ದೋಸೆ ಆಗಿರೋದ್ರಿಂದ ಈ ದೋಸೆ ಪರಿಮಳ ಅಂತೂ ಸಖತ್ತಾಗಿರುತ್ತೆ. ನೋಡೋಕ್ಕೆ ಒಳ್ಳೆ ಜೇನುಗೂಡಿನ ಥರ ಸಾಫ್ಟ್ ಹಾಗೆ ಸ್ಪಾಂಜಿ ಆಗಿರುತ್ತೆ ಮತ್ತು ಕಂಪ್ಲೀಟಾಗಿ ನಿಮಗೊಂದು ಸೆಟ್ ದೋಸೆ ಥರನೇ ಕಾಣಿಸುತ್ತೆ. ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿದೆ ಅಂತ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಧನ್ಯವಾದಗಳು.